ನಮ್ಮ ಭಾರತದಲ್ಲಿ ಗೋವುಗಳನ್ನು ಪೂಜನೀಯ ಸ್ಥಾನದಿಂದ ನೋಡಿ ಆರಾಧಿಸಲಾಗುತ್ತೆ. ನಾವೆಲ್ಲರೂ ಕೂಡ ಗೋ ಅಂತಾಕ್ಷಣ ಅದು ಪವಿತ್ರ, ಮುಕ್ಕೋಟಿ ದೇವತೆಗಳನ್ನು ಕೂಡ ಹೊಂದಿಕೊಂಡಿರುವಂತಹ ಆರಾಧಿಸಬಲ್ಲ ಶಕ್ತಿ ಅಂತ ಇದ್ದರೆ ಅದು ಗೋವುಗಳು ಅಂತ ನಾವೆಲ್ಲರೂ ಕರಿತೇವೆ. ಅಂತಹದೇ ರೀತಿಯಲ್ಲಿ ಇವತ್ತಿನ ಕಾಲಕ್ಕೆ ಏನಾಗ್ತಿದೆ ಅಂದರೆ ಗೋವುಗಳನ್ನು ಹತ್ಯೆಗೈಯುವಂತಹ ಒಂದು ಕ್ರೌರ್ಯ ಪ್ರಕ್ರಿಯೆಗಳು ನಡೀತಾ ಇದೆ. ಈ ಗೋ ಹತ್ಯೆಗೆ ನಿಷೇಧವನ್ನು ಮಾಡಬೇಕು, ಗೋವುಗಳ ಸಂರಕ್ಷಣೆ ಆಗಬೇಕು ಅನ್ನುವಂತಹ ವಿಶೇಷವಾದ ಕಾಳಜಿ ದೃಷ್ಟಿಯಿಂದ ಒಂದು ಗೋಶಾಲೆಯನ್ನು ಆರಂಭಿಸಲಾಗುತ್ತೆ. ಆ ಗೋಶಾಲೆಗೆ ಕಾಮಧೇನು ಅಂತ ಹೆಸರಿಡಲಾಗುತ್ತೆ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಕಾಮಧೇನು. ನಾನು ಪ್ರಜ್ಞಾ ಓಡಿಲ್ನಾಳ. ಶ್ರೀ ಕ್ಷೇತ್ರ ಸೌತಡ್ಕ ಗಣೇಶನ ಆಲಯ ಅಂತ ನಮಗೆಲ್ರಿಗೂ ಗೊತ್ತೇ ಇದೆ. ಈ ಒಂದು ಕ್ಷೇತ್ರದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಒಳಗೊಂಡು ಆರಂಭ ಆಗಿರುವಂಥದ್ದು ಇದೇ ಕಾಮಧೇನು ಗೋಶಾಲೆ. ವಿಶೇಷ ಏನಪ್ಪ ಅಂದರೆ ದೇವರಿಗೆ ಗೋವುಗಳಂದರೆ ಭಾರಿ ಪ್ರೀತಿ ಅಂತೆ. ಇದರ ಐತಿಹಾಸಿಕ ಕಥೆಗಳನ್ನು ನಾವು ಕೂಡ ಕೇಳ್ಕೊಂಡೇ ಬೆಳೆದಿರುವಂಥದ್ದು. ಈ ಗೋವುಗಳ ಅಂತ ವಿಚಾರ ಬಂದಾಗ ಗಣೇಶ ಕೂಡ ಗೋವುಗಳನ್ನು ಅಷ್ಟೇ ಪ್ರೀತಿಸ್ತಾ ಇದ್ದ. ಈ ಕಾರಣಕ್ಕೆ ಒಂದಷ್ಟು ಯುವಕರು ಗೋವುಗಳನ್ನು ಮೇಯಿಸ್ತಿದ್ದ ಸಂದರ್ಭದಲ್ಲಿ ಇಲ್ಲೊಂದು ಘಟನೆ ನಡೆಯುತ್ತೆ. ಆ ಘಟನೆಗೆ ಮೂಲ ಕಾರಣವಾಗಿ ಒಂದಷ್ಟು ಔಚಿತ್ಯಗಳು ಕೂಡ ನಡೆದು ಬರುತ್ತೆ. ಅದೇ ರೀತಿ ಒಂದು ಗೋವಿನಿಂದ ಆರಂಭ ಆಗಿ ಇವತ್ತಿಗಾಗುವಾಗ 286 ಗೋವುಗಳನ್ನು ಈ ಒಂದು ಗೋಶಾಲೆ ಒಳಗೊಂಡಿದೆ. ಬನ್ನಿ ವೀಕ್ಷಕರೇ, ಈ ಗೋಶಾಲೆಯ ಮತ್ತಷ್ಟು ವಿಶೇಷತೆಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೇವೆ. ನಮ್ಮ ಹಿಂದೂ ಧರ್ಮದಲ್ಲಿ ಇದೇ ದನಗಳನ್ನು ನಾವು ಗೋಮಾತೆ ಎಂದು ಪೂಜಿಸುತ್ತೇವೆ. ವೇದಗಳ ಕಾಲದಿಂದಲೂ ದನಕರುಗಳು ಜನರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಕೃಷ್ಣ ಜನ್ಮಾಷ್ಟಮಿ. ತನ್ನನ್ನು ನಂಬಿದವರಿಗೆ ಸೋಲಿಲ್ಲ, ಸಾವಿಲ್ಲ ಎಂದು ಕೃಷ್ಣ ಅಂದು ಗೋವರ್ಧನಗಿರಿಯನ್ನ ಎತ್ತಿ ಭಕ್ತರನ್ನ ಕಾಪಾಡುವ ಮೂಲಕ ತೋರಿಸಿಕೊಟ್ಟಿದ್ದ. ಪುರಾಣ ಕಾಲದಲ್ಲಿ ಕೃಷ್ಣ ಪರಮಾತ್ಮ ದುಷ್ಟಶಕ್ತಿಗಳಿಂದ ಗೋವು ಮತ್ತು ಗೋಪಾಲಕರನ್ನ ರಕ್ಷಿಸಲು ಗಿರಿಯನ್ನ ಎತ್ತಿ ಹಿಡಿದಿದ್ದರೆ ಅಲ್ಲಿ ಕೃಷ್ಣನಿಗೆ ಗೋವುಗಳ ಮೇಲಿನ ಪ್ರೀತಿ ಸ್ಪಷ್ಟವಾಗುತ್ತೆ. ಈ ದಿನಕ್ಕೆ ಈ ವಿಶೇಷ ಕಾರ್ಯಕ್ರಮ ಗೋಪಾಲಕ ಗೋರಕ್ಷಕ ಶ್ರೀ ಕೃಷ್ಣ ಪರಮಾತ್ಮನಿಗೆ ಅರ್ಪಣೆ. ವೀಕ್ಷಕರು, ನಮ್ಮ ಜೊತೆ ಈ ಕಾಮಧೇನು ಗೋಶಾಲೆಯ ಸಂಪೂರ್ಣ ಮೇಲ್ವಿಚಾರಣೆಯನ್ನು, ಅದೇ ರೀತಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾ ಇರುವಂತಹ ಲೋಕೇಶ್ ಅಣ್ಣ ಹಾಗೂ ತಂಡದ ಸರ್ವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಇವ್ರ ಹತ್ರ ಮಾತನಾಡಿಸ್ಕೊಂಡು ಬರೋಣ. ಮೊದಲನೇದಾಗಿ ಎಲ್ರಿಗೂ ಕೂಡ ನಮಸ್ತೆ. ಎಲ್ಲರ ನಿಟ್ಟಿನಲ್ಲಿ ಲೋಕೇಶ್ ಅಣ್ಣ ತಾವು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಲೋಕೇಶ್ ಅಣ್ಣ, ಈ ಒಂದು ಗೋಶಾಲೆಯಲ್ಲಿ ಒಟ್ಟು ಎಷ್ಟು ಗೋವುಗಳಿವೆ? ಸುಮಾರು 236 ಗೋವುಗಳಿವೆ. ಎಷ್ಟು ವರ್ಷ ಆಯಿತು ಗೋಶಾಲೆ ಆರಂಭ ಆಗಿ? ಗೋಶಾಲೆ ಆರಂಭ ಆಗಿ ಒಂದು 18 ವರ್ಷ ಆಯಿತು. ಮೊದಲು ಇಲ್ಲೇ ಇತ್ತ? ಮೊದಲು ಇಲ್ಲಿ 1-2 ಇತ್ತು. ಕೊಯ್ಯಕ್ಕೆ ಕೊಂಡೋಗೋದನ್ನು ಹಿಡಿದು ಗೋ ಸಂರಕ್ಷಣಾ ಕೇಂದ್ರ ಅಂತ ಮಾಡಿ ಆಮೇಲೆ ಇಲ್ಲಿ ಜಾಸ್ತಿ ಆಯಿತು ಈಗ. ಓಕೆ. ಸೌತಡ್ಕ ದೇವಾಲಯದ ಆವರಣದ ಬಳಿ ಮೊದಲು ಗೋಶಾಲೆ ಇತ್ತು, ಇಲ್ಲಿಗೆ ಶಿಫ್ಟ್ ಆಯಿತು. ಇಲ್ಲಿಗೆ ಶಿಫ್ಟ್ ಆಗಿ ಎಷ್ಟು ವರ್ಷ ಆಗಿರ್ಬೋದು? ಶಿಫ್ಟ್ ಆಗಿ ಇವಾಗ ಒಂದು 11 ವರ್ಷ ಆಯಿತು. ಎಷ್ಟು ಜನ ಇದ್ದೀರಾ? ಈ ಒಂದು ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದು ಸುಲಭದ ಮಾತಲ್ಲ. ಇಲ್ಲಿ ಎಷ್ಟು ಜನರಿದ್ದೀರಾ? ಒಟ್ಟು 9 ಮಂದಿ ಇದ್ದೇವೆ ನಾವು. ಡೈಲಿ ಬಂದು ಹೋಗಿ ಕೆಲಸ ಮಾಡ್ತಾ ಇದ್ದೀರಿ.
ಹಾಗೆ ಹೇಳೋಕೆ ಹೋದರೆ ಇಷ್ಟೆಲ್ಲ ಗೋವುಗಳನ್ನು ಸಾಕಬೇಕಾಗಿರುವಂತಹ ಕ್ರಮಗಳು ಕೂಡ ವಿಭಿನ್ನ ಆಗಿರುತ್ತೆ. ಹಾಗೆ ನಾವು ಒಂದು ಕಂಡ್ಕೊಂಡ್ವಿ ಏನಪ್ಪ ಅಂದರೆ ಅದರಲ್ಲಿ ಸರಸ್ವತಿ, ನಂದಿನಿ ಅನ್ನುವಂಥ ಹೆಸರನ್ನು ಬೇರೆ ಕೊಟ್ಟಿದ್ದೀರಾ. ಇದರಲ್ಲಿ ಏನಾದರೂ ವಿಶೇಷತೆ ಇದೆಯಾ? ಅದು ಇವಾಗ ಹಾಕಿದ್ದಷ್ಟೇ ನಾವು, ಒಂದು ಶಾಲೆಗೆ ಹೆಸರು ಬೇಕಂತ ಒಂದೊಂದು ರೂಮಿಗೆ. ಈ ಗೋವುಗಳನ್ನೆಲ್ಲ ಯಾವ ರೀತಿ ಸಾಕ್ತಾ ಇದ್ದೀರಾ? ನಾವು ಬೆಳಿಗ್ಗೆ ಬಂದು ಹಿಂಡಿ ಕೊಡ್ತೇವೆ, ಆಮೇಲೆ ಕ್ಲೀನ್ ಮಾಡಿ ಬೈಯುಲ್ ಹಾಕ್ತೇವೆ, ನೀರು ಎಲ್ಲ ಇದೆ. ಓಕೆ, ಗೋವುಗಳನ್ನು ತುಂಬ ಪ್ರೀತಿಯಿಂದ ಅಕ್ಕರೆಯಿಂದ ಅದೇ ರೀತಿ ತಮ್ಮ ಮನೆ ಮಕ್ಕಳಂತೆ ಸಾಕ್ತಾ ಇವರೆಲ್ಲರೂ ಕೂಡ ಇಲ್ಲಿ ಗೋವುಗಳ ಸಂರಕ್ಷಣೆಯನ್ನು ಮಾಡೋ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಎಲ್ರಿಗೂ ವೀಕ್ಷಕರೇ, ಮುಗ್ಧ ಜೀವಿಗಳಿಗೊಂದು ಆಲಯ, ಅವುಗಳಿಗೂ ಒಂದು ಸಂರಕ್ಷಣಾತ್ಮಕ ನೆಲೆ, ಎಲ್ಲ ವಿಚಾರಗಳನ್ನು ಕಟ್ಟಿಕೊಡೋಕೆ ಅಂತ ಇಲ್ಲಿ ಒಂದಷ್ಟು ಜನ ಸ್ವಯಂ ಸೇವಕರು, ಇವರೆಲ್ಲರ ಒಂದು ಸಾಮಾಜಿಕ ಮನೋಭಾವನೆಯಿಂದಾಗಿ ಇಲ್ಲಿ ಗೋವುಗಳನ್ನು ಕೂಡ ಸಂರಕ್ಷಿಸಲಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಝೂಮ್ ಇನ್ ಟಿವಿ.